ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಭಾಸ್ಕರ್ ಕೋಟ್ಯಾನ್ ಎಲ್ರಿಗೂ ಕೂಡ ಪರಿಚಿತ ಆಗಿರುವ ವ್ಯಕ್ತಿ. ಅವರ ಪರಿಚಯ ಇಲ್ಲದ ವ್ಯಕ್ತಿಗಳು ಬಹಳಷ್ಟು ಕಡಿಮೆ. ಅವರು ಉದ್ಯಮಿಯಾಗಿದ್ದುಕೊಂಡು ಕಂಬಳ ಕ್ಷೇತ್ರದಲ್ಲಿ ಇದ್ದುಕೊಂಡು ಕೂಡ ಅದರ ಜೊತೆಗೆ ಸಹಕಾರಿ ರಂಗ, ಧಾರ್ಮಿಕ ಕ್ಷೇತ್ರ, ಸಂಘಟನಾ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಜೊತೆಗೆ ಕೃಷಿಕನಾಗಿ ಸಮಾಜದಲ್ಲಿ ಬಹಳಷ್ಟು ಹೆಸರು ಮಾಡಿದ ವ್ಯಕ್ತಿ. ಅವರ ಶ್ರಮಕ್ಕೆ ಸಂದ ಗೌರವ ಏನು ಅಂತ ಕೇಳಿದರೆ, ಈ ಸಲ ಸಹಕಾರಿ ರತ್ನ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳೇ ಪ್ರದಾನ ಮಾಡಿದ್ದಾರೆ. ಅವರ ಜೊತೆ ಒಂದಷ್ಟು ವಿಶೇಷ ಮಾತುಕತೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಈಗ ಸಹಕಾರಿ ರತ್ನ ಪ್ರಶಸ್ತಿ ಬಂದಿತ್ತು ತಮಗೆ, ಅಭಿನಂದನೆಗಳು. ನೋಡಿ, ತಾವು ಬದುಕಿನ ಕಾಲಘಟ್ಟದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದೀರಿ. ಈಗ ನಿಮ್ಮ ಜರ್ನಿ ಹೇಗೆ ಆರಂಭ ಆಯಿತು? ನೋಡಿ, ನಾನು ಸಾಧಾರಣ ನನ್ನ ತಂದೆ ಕಾಲದಿಂದಲೂ ಇವತ್ತು 51 ವರ್ಷ ಕಂಬಳ ಕ್ಷೇತ್ರದಲ್ಲಿ ಇದ್ದೇವೆ ನಾವು. ಕಾರಣ ನನ್ನ ತಂದೆಗೆ ಆ ಕಂಬಳದ ಜೋರು ಕೋಣಗಳ ಅಭ್ಯಾಸ ಇತ್ತು. ಅಂದ್ರೆ ಅಲ್ಲಿಂದಲೇ ಸ್ಟಾರ್ಟ್ ಆಯ್ತದು. ಆ ನಂತರ ನನಗೆ ಬಿಡ್ಲಿಕ್ಕೆ ಅದು ಆಗ್ಲಿಲ್ಲ. ಇವತ್ತುವರೆಗೆ ಕೂಡ ಅದು ಕಂಬಳದ ಕೋಣವನ್ನು ಕಟ್ಟಿ ಇಲ್ಲಿವರೆಗೆ, ಅಂದ್ರೆ ಕಂಬಳ ಕೂಡ ನಾನು ಕೊಳಕಿರುವತ್ತೂರಿನಲ್ಲಿ ಕಂಬಳ ಕೂಡ ಮಾಡಿದ್ದೇನೆ. ಹಾಗೆ ಇದಕ್ಕೆಲ್ಲ ಕಾರಣ ನನ್ನ ತಮ್ಮಂದಿರು ಕೂಡ ನನ್ನೊಟ್ಟಿಗಿದ್ರು. ಈಗ ನನ್ನ ಮಗ ಕೂಡ ಅದರೊಟ್ಟಿಗಿದ್ದಾನೆ. ತಂದೆ ಕಾಲದಿಂದ ನನ್ಗೆ ಬಂತು, ನನ್ನ ಕಾಲದಿಂದ ನಮ್ಮ ತಮ್ಮಂದಿರಿಗೆ ಬಂತು. ಅದೇ ಈಗ ನನ್ನ ಮಗನಿಗೆ ಕೂಡ ಬಂದಿದೆ. ಆದ್ರೆ ನನ್ನ ಲೆಕ್ಕಾಚಾರ ಪ್ರಕಾರ ಕಂಬಳ ಅಂದ್ರೆ ನನ್ಗೆ ಅದರಲ್ಲಿ ಯಾಕೆ ಅದರಲ್ಲಿ ಪ್ರೀತಿ ಅಂದ್ರೆ, ನೋಡಿ, ನಮ್ಗೆ ಕಂಬಳ ಇದ್ರೆ ನೋಡಿ ಕೋಣವನ್ನು ಒಳ್ಳೆ ರೀತಿಯಲ್ಲಿ ಸಾಕ್ಲಿಕ್ಕಾಗ್ತದೆ. ಬಾಯಿ ಬರದಂತ ಅದು ಪ್ರಾಣಿ. ಮತ್ತೆ ಕಂಬಳ ಎಲ್ಲದಕ್ಕೂ ಖರ್ಚು ಮಾಡೋದಕ್ಕಿಂತ ಕಂಬಳಕ್ಕೆ ಖರ್ಚು ಮಾಡಿದ್ರೆ ತಪ್ಪೇನಾಗುದಿಲ್ಲ. ಅಂದ್ರೆ ಲಾಭ ಎಂತದ ನೀವು ಕೇಳ್ಬೋದು. ಲಾಭದ ಪ್ರಶ್ನೆ ಅಲ್ಲ. ಲಾಭ ಎಲ್ಲದರಲ್ಲಿ ಲಾಭ ಬರುತ್ತೆ ಅಂತ ಹೇಳಲಿಕ್ಕೆ ನಮ್ಗೆ ಆಗುದಿಲ್ಲ. ಅದಕ್ಕೋಸ್ಕರ ಕಂಬಳವನ್ನು ನೋಡಿ 51 ವರ್ಷ ನನ್ನ ಇಲ್ಲಿವರೆಗೆ ಆಯ್ತು. ಆ ನಂತರ ಬೇರೆ ಬೇರೆ, ಈಗ ಉದಾಹರಣೆಗೆ ನಾನು ಉದ್ಯಮಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗ ಕಂಬಳ ಕ್ಷೇತ್ರದ ಬಗ್ಗೆ ತಾವು ಹೇಳಿದ್ರಿ. ಈಗ ಆ ಕ್ಷೇತ್ರದಲ್ಲಿ ತಾವು 51 ವರ್ಷಗಳ ಕಾಲ ಇದ್ರಿ. ಈಗ ಎಷ್ಟು ಮೆಡಲ್ಗಳು ತಮಗೆ ಬಂದಿದೆ? ನಮ್ಗೆ ಸಾಧಾರಣ 351 ಪ್ರೈಸ್ ನಮಗೆ ಇಷ್ಟವರೆಗೆ ಸಿಕ್ಕಿದೆ. ನಮ್ಗೆ ಕೆಲವು ಪ್ರೈಸ್ ಅಲ್ಲ, ಸಣ್ಣ ಸಣ್ಣ ಪ್ರೈಸ್ ಇರ್ಬೋದು. ಅದು ಎಲ್ಲ ಬಿಟ್ಟು ಆದ್ರೂ ನಮ್ಗೆ ಇಷ್ಟು ವರ್ಷದಲ್ಲಿ ನಮ್ ಲೆಕ್ಕ ಆಗ್ತಾ ಇರುವಾಗ 351 ಪ್ರೈಸ್ ನಮ್ಗೆ ಸಿಕ್ಕಿದೆ. ಮತ್ತೆ ಅದರಲ್ಲಿ ಗೋಲ್ಡ್ ಕೂಡ ಸಿಕ್ಕಿದೆ, ಸೀಲ್ಡ್ ಕೂಡ ಸಿಕ್ಕಿದೆ. ಈಗ ನಾವು ಪ್ರೈಸ್ ಗಂತಲೇ ನಾವು ಕಂಬಳಕ್ಕೆ ಹೋಗೋದಲ್ಲ. ನಮ್ಗೆ ಒಂದು ವರ್ಷದಲ್ಲಿ ನಾವು 20-22 ಕಂಬಳ ಈಗ ನಡೀತಾ, ಮೊದಲೆಲ್ಲ 10-12 ಇತ್ತು. ಈಗ ಎಲ್ಲಿವರೆಗೆ ಆಗಿದೆ ಅಂದ್ರೆ 21-22 ಕಂಬಳವರೆಗೆ ಆಗಿದೆ. ಅದರಲ್ಲಿ ಎಲ್ಲ ಕಂಬಳಕ್ಕೆ ನಾವು ಹೋಗುದಿಲ್ಲ. ಕೆಲವು ಕಂಬಳಕ್ಕೆ ನಾವು ಬಿಡ್ತೇವೆ. ಈಗ ಕರೆ ಉದ್ದ ಇರುವುದಿಲ್ಲ. ಕೆಲವು ಆ ಉದ್ದ ಕರೆ ಇಲ್ಲದಿದ್ರೆ ನಮಗೆ ಅದು ರಗಳೆ ಆಗ್ತದೆ ನಮ್ಮ ಕೋಣ ಓಡ್ಲಿಕ್ಕೆ. ಆದ್ರೆ ಕೆಲವು ಕಂಬಳವನ್ನು ನಾವು ಬಿಡ್ತೇವೆ, ಅದು ಕೆಲವು ಕಂಬಳಕ್ಕೆ ನಾವು ಹೋಗ್ತೇವೆ. ಕಂಬಳ ಕ್ಷೇತ್ರ ಈಗ ನೋಡಿ, ತುಳುನಾಡಿನಲ್ಲಿ ಬಹಳಷ್ಟು ಇದೆ. ಈಗ ರಾಜ್ಯ ಮಟ್ಟವಿದೆ, ಎಲ್ಲ ಒಂದೆರಡು ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ತೊಡಕು ಬಂದಿದೆ ಬಿಟ್ರೆ, ಆದ್ರೆ ಅಭಿಮಾನಿಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ. ಹಾಗಾಗಿ ಅದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪ್ರಶಸ್ತಿ. ಬಹಳಷ್ಟು ಒಳ್ಳೆಯ ವಿಚಾರ. ನೋಡಿ ಭಾಸ್ಕರ್ ಕೋಟ್ಯಾನ್, ಈಗ ತಾವು ಸಹಕಾರಿ ರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನ ನಿರ್ದೇಶಕರಾಗಿದ್ದೀರಿ, ನವೋದಯದಲ್ಲೂ ಇದ್ದೀರಿ. ಅದ್ರ ಜೊತೆಗೆ ಇಲ್ಲಿ ಬೆಳವಾಯಿ ಸೊಸೈಟಿ ಅಧ್ಯಕ್ಷರಾಗಿದ್ದೀರಿ. ಈಗ ತಮ್ಮ ಆರಂಭದ, ಈಗ ಯಾವತ್ತೂ ಕೂಡ ಈಗ ಸಾಧನೆ ಆಗಿದೆ, ಬಹಳಷ್ಟು ಸಾಧನೆ ಆಗಿದೆ. ತಮ್ಮ ಆರಂಭದ ದಿನ ಅಂದ್ರೆ ಸಹಕಾರಿ ರಂಗದಲ್ಲಿ ಆರಂಭದ ದಿನ ಎಷ್ಟು ವರ್ಷಗಳಿಂದ ಆರಂಭ ಮಾಡಿದ್ರಿ ತಾವು? ಸಾಧಾರಣ ನನ್ನ ಲೆಕ್ಕಾಚಾರ ಪ್ರಕಾರ 41 ವರ್ಷಗಳಿಗೆ ಆಗ್ಬೋದು ನನಗೆ. ಯಾಕಂದ್ರೆ ನಾನು ಫಸ್ಟಿಗೆ ಕಾರ್ಕಳ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿದ್ದೆ. ಈಗಲೂ ಕೂಡ ಡೈರೆಕ್ಟರ್ ಆಗಿದ್ದೇನೆ. ಹೌದು, ಕಾರ್ಕಳದಲ್ಲಿ. ಅದನ್ನು ಕೂಡ ನಮ್ಮ ಅಧ್ಯಕ್ಷರೇ ನನ್ನನ್ನು ಮಾಡಿದ್ರು. ಆ ನಂತರ ಕಡೆಗೆ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನನ್ನನ್ನು ಡೈರೆಕ್ಟರ್ ಆಗಿ ಮಾಡಿದ್ರು. ಅಲ್ಲಿ ಕೂಡ 10-20 ವರ್ಷದ ಜಾಸ್ತಿ ನಾನು ಈಗ ಡೈರೆಕ್ಟರ್ ಆಗಿದ್ದೇನೆ. ಆ ನಂತರ ಬೇರೆ ಬೇರೆ ಅದರಲ್ಲಿ ಪೋಸ್ಟ್ ಎಲ್ಲ ಇತ್ತು. ರಿಸ್ಕ್ ಕಮಿಟಿ ಅಧ್ಯಕ್ಷ ನನ್ನನ್ನು ಮಾಡಿದ್ದಾರೆ, ಆಡಿಟ್ ಕಮಿಟಿಯಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಅಲ್ಲಿ ಉಪ ಸಮಿತಿಯಲ್ಲಿ ಕೂಡ ನನ್ನನ್ನು ಮಾಡಿದ್ದಾರೆ. ಹಾಗೆಯೇ ನಾನು ಕಡೆಗೆ ನವೋದಯ ಸೌಹಾರ್ದ ಬ್ಯಾಂಕ್ ಅನ್ನು ಕಟ್ಟಿದ್ರು, ಅದರಲ್ಲಿ ಡೈರೆಕ್ಟರ್ ಆಗಿದ್ದೆ ನಾನು. ಆ ನಂತರ ನನ್ನ ಅಧ್ಯಕ್ಷ ಮಾಡಿದ್ವಿ, ಈಗ ನಾನು ಅಧ್ಯಕ್ಷನಾಗಿದ್ದೇನೆ. ಹಾಗೆ ಭಾರತ್ ಸೌಹಾರ್ದ ಬ್ಯಾಂಕ್ ಅನ್ನು ಕೂಡ ನಾನು ಸೌಹಾರ್ದ ಬ್ಯಾಂಕ್ ಅನ್ನು ಕೂಡ ಮಾಡಿದ್ದೇನೆ. ಅದು ನಾವು ನನ್ನಲ್ಲಿ ಒಂದು 5-6 ಜನ ಸೇರಿಸಿ ನಾವು ಮಾಡಿದ್ವಿ. ಈಗಲೂ ಕೂಡ ಅದರ ಅಧ್ಯಕ್ಷನಾಗಿದ್ದೇನೆ. ಹಾಗೆ ಬೇರೆ ಬೇರೆ, ಈಗ ಮಾಸ್ ಲಿಮಿಟೆಡ್ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಕೂಡ ನಾನು ಅಧ್ಯಕ್ಷನಾಗಿದ್ದೇನೆ. ಆನಂತರ ಈಗ ಡೈರೆಕ್ಟರ್ ಆಗಿದ್ದೇನೆ. ಇದನ್ನು ಕೂಡ ಅಧ್ಯಕ್ಷರೇ, ಅದಕ್ಕೆ ಕೂಡ ಕಟ್ಟಿದಂತ ಅವರು ಅಧ್ಯಕ್ಷರೇ ಕಟ್ಟಿದ್ದಾರೆ ಕೂಡ, ಅದರಲ್ಲಿ ಕೂಡ. ಹಾಗೆ ಬೇರೆ ಬೇರೆ, ಈ ಉದಾಹರಣೆಗೆ ನನಗೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದ ನಂತರ ಈಗಲೂ ಕೂಡ ನನಗೆ ಸಹಕಾರಿ ಸಂಸ್ಥೆ, ಈಗ ನಮ್ಮ
ಬೆಳವಾಯಿ ಸಹಕಾರಿ ಸಂಸ್ಥೆ. ನಾನು ಬರುವಾಗ 23 ಲಕ್ಷ ರೂಪಾಯಿ ಅಲ್ಲಿ ಡೆಪಾಸಿಟ್ ಇತ್ತು. ಈಗ 315 ಕೋಟಿ 26 ಕೋಟಿಯವರೆಗೆ ಡೆಪಾಸಿಟ್ ಉಂಟು. ನಾನು ಬರುವಾಗ 22 ಈಗ ಅಷ್ಟಾಗಿದೆ. ಸಾಧಾರಣ ಡೆಪಾಸಿಟ್ ಕೂಡ ಆಗಿದೆ, ಲೋನ್ ಕೂಡ ಕೊಟ್ಟಿದ್ದೇವೆ. 100% ಸುಮಾರು ವರ್ಷ ನಮ್ದು 100% ಕೂಡ ರಿಸಲ್ಟ್ ಬಂದಿದೆ. ಈಗ ಒಂದು ಹೋದ ವರ್ಷದಿಂದ 1 ವರ್ಷ ನಮ್ಗೆ ಸರಿಯಾಗಿ ರಿಕವರಿ ಆಗ್ಲಿಲ್ಲ, ಸ್ವಲ್ಪ ಇಲ್ಲದಿದ್ರೆ ನಮ್ಗೆ ಸಾಧಾರಣ 3.5 ಕೋಟಿವರೆಗೆ ನನ್ಗೆ ಲಾಭ ಆಗ್ತದೆ. ಗ್ರಾಮೀಣ ಮಟ್ಟದ ಜನರಿಗೆ ಆರ್ಥಿಕ ಏನು ನಮ್ಮ ಸಹಕಾರಿ ರಂಗದ ಆರ್ಥಿಕ ಸಂಸ್ಥೆಗಳೇನಿವೆ ಇದೇ ಬಹಳಷ್ಟು ಪುಷ್ಟಿ ಕೊಟ್ಟಂತದ್ದು ಸಂಸ್ಥೆ. ಹೌದೌದು. ಈಗ ಇನ್ನೊಂದು ಜನರಿಗೇನು ಜನರ ಮನಸ್ಸಿನಲ್ಲಿ ಇರುವಂತ ಪ್ರಶ್ನೆ ಅಂತ ಕೇಳಿದ್ರೆ, ತಾವು ಮತ್ತೆ ರಾಜೇಂದ್ರ ಕುಮಾರ್ ಒಂದು ರೀತಿಯಲ್ಲಿ ಅಂದ್ರೆ ತಮಗೆ ಸಹೋದರ ರೀತಿ ತಾವು ಇದ್ದೀರಿ ಅಂತ. ಈಗ ತಮಗೆ ಈ ಭಾವನೆ ಬೆಳಿಲಿಕ್ಕೆ ಏನು ಕಾರಣ ಏನು? ನೋಡಿ, ನಾನು ಸಣ್ಣದಿರುವಾಗ ಕೂಡ 45 ವರ್ಷ ಆಗಿರ್ಬೋದು. ಸಣ್ಣ ಇರುವಾಗ ಹೈಸ್ಕೂಲ್ ಬಿಟ್ಟ ನಂತರ ನಾನು ಇಲ್ಲಿ ಒಂದು ನಮ್ದು ಬಿಸ್ನೆಸ್ ಬೆಳವಾಯಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಆಗ ನನ್ಗೆ ಅವರಿಗೆ ಸಂಬಂಧ ಆಯ್ತು. ಆ ನಂತರ ಸಂಬಂಧ ಇವತ್ತಿವರೆಗೆ ಉಂಟು. ಸಾಧಾರಣ ಆ ಲೆಕ್ಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು, 45 ವರ್ಷದಿಂದ ನನಗೆ ಅವ್ರಿಗೆ ಸಂಬಂಧ. ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ನಮ್ಗೆ ಯಾವುದೇ ಒಂದು ಘರ್ಷಣೆ ನಮ್ಗೆ ಬರ್ಲಿಲ್ಲ. ಈಗ ನನ್ಗೆ ಇವತ್ತು ನನ್ನನ್ನು ತಮ್ಮನಾಗಿ ಅವ್ರು ನೋಡ್ತಾರೆ, ನಾನು ಅವರನ್ನ ಅಣ್ಣನಾಗಿ ಆ ರೀತಿಯಲ್ಲಿ ನಾವು ಸಂಬಂಧವನ್ನು ಬೆಳೆಸಿದ್ದೇವೆ. ಈ ಸಹಕಾರಿ ರಂಗದಲ್ಲಿ ಎಲ್ಲದ ವಿಷಯದಲ್ಲಿ ಕೂಡ ನನ್ನನ್ನು ಅವ್ರು ಬಿಟ್ಟು ಹಾಕಿದ್ದಿಲ್ಲ. ಎಲ್ಲದ ವಿಷಯ ಈಗ ಇಷ್ಟು 5-6 ಸಂಘ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ, ನಿರ್ದೇಶಕನಾಗಿದ್ದೇನೆ, ಎಲ್ಲ ಆಗಿದೆ. ಅದು ಏನಿದ್ರು ಅವರದೊಂದು ಆಶೀರ್ವಾದ ಖಂಡಿತ ಉಂಟು, ಅದೇ ಹೇಳಲಿಕ್ಕಿಲ್ಲ. ಈಗ ಮೊನ್ನೆ ನೋಡಿ ನಿಮ್ಗೆ ಗೊತ್ತಿರ್ಬೋದು, ಇದು ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ರು. ಅದು ಕೂಡ ಅವರ ಲೆಕ್ಕಾಚಾರದೆ ಅವರೇ ಕೊಟ್ಟದ್ದು. ಯಾಕಂದ್ರೆ ಅವರೇ ಹೇಳಿ ನನಗೆ ಸಹಕಾರಿ ರತ್ನ ಕೊಟ್ಟದ್ದು. ನಿಮ್ಗೆ ಗೊತ್ತಿರ್ಬೋದು, 2005ರಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಅದು ಡಾಕ್ಟರ್ ಆಚಾರ್ಯ ಅವರನ್ನು ಕೊಟ್ಟದ್ದು ಉಡುಪಿಯಲ್ಲಿ. ಹಾಗೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಣ್ಣ ಪುಟ್ಟ ಯಾವುದು ಸಹಕಾರಿ ವಿಷಯದಲ್ಲಿ ಆಗಲಿ, ಇನ್ನಿತರ ನನ್ನ ಕೃಷಿ ವಿಷಯ ಆಗಲಿ ನನಗೆ ಪ್ರಶಸ್ತಿ ಕೆಲವು ಬಂದಿದ್ದೇನೆ. ಆದ್ರೆ ಇದಕ್ಕೆ ಎಲ್ಲ ಕಾರಣ ಸಹಕಾರಿ ರಂಗಕ್ಕೆ ನನಗೆ ಕಾರಣ, ನಾನು ಬರ್ಲಿಕ್ಕೆ ಕಾರಣವೇ ನಮ್ಮ MN ರಾಜೇಂದ್ರ ಕುಮಾರ್. ನಾನು ಅಣ್ಣನ ರೀತಿಯಲ್ಲಿ ಅವರನ್ನ ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಅಣ್ಣ ಇಲ್ಲ, ನಾವು ನನ್ನಿಂದ ನಮ್ಮ ಎಲ್ಲರೂ ತಮ್ಮಂದಿರು, ಆದ್ರೆ ಅಣ್ಣನ ರೀತಿಯಲ್ಲಿ ಅವರನ್ನ ನಾನು ನೋಡ್ತೇನೆ. ಅವರು ಕೂಡ ನನ್ನ ತಮ್ಮ ರೀತಿಯಲ್ಲಿ ನೋಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, 40-45 ವರ್ಷದಿಂದ ನಾವು ಒಟ್ಟಿಗೆ ಇರ್ಬೇಕಾದ್ರೆ, 3-4 ದಶಕದಲ್ಲಿ ಒಟ್ಟಿಗೆ ಇರ್ಬೇಕಾದ್ರೆ ಹೇಗಿರ್ಬೇಕು ನಾವು, ನೀವು ಎಣಿಸಿ. ಹಾಗೆ ನೋಡಿ, ಅದು ಆಯ್ತು. ನನ್ನ ವ್ಯಾಪಾರ ಕೂಡ ನಾನು ವ್ಯಾಪಾರವನ್ನು ಮಾಡಿಕೊಂಡಿದ್ದೆ. ಎಲ್ಲ ನನ್ನೆಲ್ಲ ನೋಡಿ, ಕೃಷಿ ಬೇಕಾದಷ್ಟು ಕೃಷಿ ಎಲ್ಲ ಉಂಟು. ನಾನು ನಿಮ್ಮ ಹತ್ರ ಹೇಳಿದೆ, ಕೃಷಿ ಉಂಟು, ವ್ಯಾಪಾರ ಉಂಟು. ದೇವರದಲ್ಲಿ ನಮ್ಗೆ ಏನು ತೊಂದರೆ ಆಗ್ಲಿಲ್ಲ. ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ ನಾವು ಈ ಹಂತಕ್ಕೆ ನಾವು ಬಂದಿದ್ದೇವೆ. ಈಗ ಅದರ ಒಟ್ಟಿಗೆ ಜನರು ನನಗೆ 100% ಜನರು ಒಳ್ಳೆಯವರಿದ್ದಾರೆ, ನನ್ನ ಒಟ್ಟಿಗಿದ್ದಾರೆ. ಮತ್ತೆ ನನಗೆ ಸಪೋರ್ಟ್ ಮಾಡ್ತಾರೆ, 100% ನನಗೆ ಸಪೋರ್ಟ್ ಮಾಡ್ತಾರೆ. ಯಾರಲ್ಲಿ ಕೂಡ ನನ್ನ ಜೀವನದಲ್ಲಿ ಇಷ್ಟವರೆಗೆ ನಾನು ಗಲಾಟೆ ಮಾಡಿದ್ದಿಲ್ಲ, ಕೋಪ ಮಾಡಿದ್ದಿಲ್ಲ, ಯಾರ ಹತ್ರ ಕೂಡ ನಾನು ಕೋಪ ಮಾಡಿಲ್ಲ. ಅಜಾತ ಶತ್ರುವಾಗಿ ಇದ್ದೇನೆ. ಇನ್ನೂ ಕೂಡ ನಾನು ಸಾಯುವವರೆಗೆ ಹಾಗೇ ಇರ್ಬೇಕು. ನಾನು ಒಬ್ಬರ ಹತ್ರ ಶತ್ರು ಆಗಿರ್ಲಿಕ್ಕೆ ನನ್ಗೆ ತಯಾರಿಲ್ಲ, ನನ್ಗೆ ಆಗೋದಿಲ್ಲ. ಒಬ್ಬ ನನ್ನ ಹತ್ರ ಮಾತಾಡಿದ್ರೆ ನನ್ಗೆ ನೋವಾಗ್ತದೆ. ಏನು ಮಾತಾಡದೆ ನನ್ನ ಹತ್ರ ಹೋದ ಮಾರೆ ಅಂತ ನಾನು ಹೇಳ್ತೇನೆ. ನನಗೆ ಕೋಪ, ಅವ್ರ ಹತ್ರ ಏನು ಕೋಪ, ಅವರಿಗೆ ನನ್ನ ಮೇಲೆ ಕೋಪ ಇದ್ರೂ ಕೂಡ ನಾನು ಅವರಿಗೆ ಬೆಟ್ಟಿ ನಾನು ಮಾತಾಡುವಂತ ನನ್ನ ಅಭ್ಯಾಸ. ಆದ್ರೆ ದೇವರು ಇಷ್ಟವರೆಗೆ ನನ್ನ ನಡೆಸಿದ್ದಾರೆ. ಮತ್ತೆ ಸಹಕಾರಿ ರತ್ನ ನನಗೆ ಸಿಗ್ತದೆ ನಾನು ಎಣಿಸಿದ್ದು ಕೂಡ ಇಲ್ಲ. ಯಾಕಂದ್ರೆ ನನ್ಗೆ ಅದರಲ್ಲಿ ಆಸೆ ಕೂಡ ಇಲ್ಲ. ನನ್ಗೆ ಸಹಕಾರಿ ರತ್ನ ಇರ್ಲಿ, ಬೇರೆ ಬೇರೆ ಯಾವ್ದಾದ್ರು ಪ್ರಶಸ್ತಿ ಇದ್ರು ಕೂಡ ಕೊಟ್ಟರು ಕೂಡ ಈ ಸಾಧನೆ ಹಾದಿಯಲ್ಲಿ ಒಂದೊಂದು ಪ್ರಶಸ್ತಿ ಬರುವಂತದ್ದು ಒಂದು ಮೈಲಿಗಳು. ಯಾಕಂದ್ರೆ ನಮ್ಮ ಸಾಧನೆಯನ್ನು ಒಂದಷ್ಟು ಜನ ಹೇಳ್ಬೇಕು ಅಂತಂದ್ರೆ ಈ ಪ್ರಶಸ್ತಿಗಳು ಬರಲೇಬೇಕು. ಹೌದೌದು, ಹಾಗಾಗಿ ಇದೊಂದು ಶ್ರೇಷ್ಠ ಅಂತ. ಹೌದು, ಗೊತ್ತಾಯ್ತು. ಈಗ ಭಾಸ್ಕರ್ ಕೋಟ್ಯಾನ್ರು ಹಲವಾರು ಕ್ಷೇತ್ರಗಳಲ್ಲಿ ಇದ್ದ ವ್ಯಕ್ತಿ, ಹೌದು, ಎಲ್ಲರ ಜೊತೆಗೆ ಇರುವವರು. ಈಗ ಇನ್ನೊಂದು ಏನು ಅಂತ ಕೇಳಿದ್ರೆ, ತಮಗೆ ಈಗ ತಾವು ರಾಜಕಾರಣ ಕ್ಷೇತ್ರದಲ್ಲಿ ಇಲ್ಲ, ಅಂದ್ರೆ ಅಧಿಕೃತವಾಗಿಲ್ಲ. ಬೇರೆ ರೀತಿಯಲ್ಲಿ ತಾವು ಇರಬಹುದು, ಆದ್ರೆ ಅಧಿಕೃತವಾಗಿಲ್ಲ. ಈಗ ತಾವು ಯಾಕೆ ಅಧಿಕೃತವಾಗಿ ರಾಜಕೀಯ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿದೆ? ನನ್ನ ಲೆಕ್ಕಾಚಾರ ಪ್ರಕಾರ ರಾಜಕೀಯ ಕ್ಷೇತ್ರ ಒಂದು ಒಳ್ಳೇದಲ್ಲ ಅಂತ ಕಾಣ್ತೇನೆ ನಮ್ಗೆ. ಯಾಕಂದ್ರೆ ಅಧಿಕಾರ ಬೇಕಿದ್ರೆ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಬೇಕು. ನನ್ಗೆ ಅಧಿಕಾರದ ಆಸೆ ಇಲ್ಲ, ನನ್ಗೆ ಅಧಿಕಾರ ಬೇಡ. ಒಂದು ರಾಜಕೀಯಕ್ಕೆ ಹೋದವರನ್ನ ನಾನು ನೋಡ್ತಾ ಇದ್ದೇನೆ, ಎಷ್ಟು ಅವರಿಗೆ ಬೈತಾರೆ, ಏನೆಲ್ಲ ಹೇಳ್ತಾರೆ. ಅದನ್ನು ನೋಡುವಾಗ ರಾಜಕೀಯಕ್ಕೆ ಹೋಗುದೇ ಒಳ್ಳೇದಲ್ಲ ನನ್ನ ಅಭಿಪ್ರಾಯ. ಮತ್ತೆ ತುಂಬಾ ಜನ ನನ್ನ ಅವನಾಶ್ ಕ್ಷೇತ್ರದ ನನ್ನೊಂದ್ಸಲ ಜಿಲ್ಲಾ ಪಂಚಾಯತ್ಗೆ ನಿಲ್ಬೇಕಂತ ಹೇಳಿ ಭಾರಿ ಹಠ ಮಾಡಿ ನನ್ನ ನಿಲ್ಲಿಸಿದ್ರು.
ಆ ಕಾಲದಲ್ಲಿ ದಳ ಅಂತ ಇರ್ಲೇ ಇಲ್ಲ, ಕಾಂಗ್ರೆಸ್ ಇದ್ದದ್ದು. ಆಗ ನಾನು ಸೋತೆ, ಅದು ನನ್ನ ಪುಣ್ಯ. ಒಂದು ವೇಳೆ ನಾನು ಪುಣ್ಯ ನಂದು ಅದು ಗೆದ್ದಿದ್ರೆ ನಂದು ಪರಿಸ್ಥಿತಿ ಹಾಳಾಗ್ತಿತ್ತು, ಈಗಲೂ ಕೂಡ ರಾಜಕೀಯದಲ್ಲಿ ಹೋಗ್ಬೇಕಿತ್ತು ನಾನು. ಅವತ್ತು ನಾನು ಸೋತ್ರಿಂದ ನನ್ಗೆ ಭಾರಿ ಸಂತೋಷ ಆಯ್ತು, ನನಗೆ ಏನು ಬೇಸರ ಆಗ್ಲಿಲ್ಲ. ಯಾಕೆ ನಾನು ನಿಂತದ್ದು ಯಾಕಂದ್ರೆ ಬಹಳಷ್ಟು ಮಂದಿ ಸೋತದ್ದನ್ನು ಮೈನಸ್ ಅಂತ ಎಣಿಸ್ಕೊಳ್ತಾರೆ, ತಾವು ಪ್ಲಸ್ ಅಂತ ಎಣಿಸ್ತಾರೆ. ನನಗೆ ಪ್ಲಸ್ ಆದದ್ದು. ನಾನು ಇಲ್ಲದಿದ್ರೆ ನನ್ನ ಅಮರನಾಥ್ ಶೆಟ್ಟರ್ ನನ್ನ ಬಿಡ್ತಿರ್ಲಿಲ್ಲ ಆಗ. ಯಾಕಂದ್ರೆ ಅಮರನಾಥ್ ಶೆಟ್ಟರ್ ಮತ್ತು ರಾಜೇಂದ್ರ ಕುಮಾರ್ ನಾವೆಲ್ಲ 3 ಜನ ಕೂಡ ಒಟ್ಟಿಗಿದ್ದವರು. ಅವರ ಮನೆಗೆ ರಾಜೇಂದ್ರ ಕುಮಾರ್ ಮತ್ತು ನಾನು ಒಟ್ಟಿಗೆ ಹೋಗುದಿತ್ತು. ಆದ್ರಿಂದ ನೋಡಿ ಎಲ್ಲಿವರೆಗೆ ಅಂದ್ರೆ ಅಮರನಾಥ್ ಶೆಟ್ಟರ್ ನನ್ನ ಕೂಡ ನಾನು ಒಂದು ರೀತಿಯಲ್ಲಿ ಅವರನ್ನು ನೆನೆಸ್ಬೇಕಾಗ್ತದೆ. ಒಂದು ಕಾಲದಲ್ಲಿ ನಮ್ಗೆ ಫುಲ್ ಸಪೋರ್ಟ್ ಮಾಡಿದವರು, ರಾಜೇಂದ್ರ ಕುಮಾರ್ಗಾಗ್ಲಿ ನನ್ಗಾಗ್ಲಿ ಸುಮ್ಮನೆ ಸಪೋರ್ಟ್ ಮಾಡಿದವರು. ಇಲೆಕ್ಷನ್ ನಿಲ್ಲುವಾಗಲೂ ಅವರ ಇಲೆಕ್ಷನ್ ನಲ್ಲಿ ನಾವು ಕೂಡ ಕೆಲಸ ಮಾಡಿದೆ. ಹಾಗೆ ರಾಜೇಂದ್ರ ಕುಮಾರ್ ಕೂಡ ಕೆಲಸ ಮಾಡಿದ್ದಾರೆ ಅವರ ಒಟ್ಟಿಗೆ. ರಾಜಕೀಯದಲ್ಲಿ ಅಂತ ಮನುಷ್ಯನನ್ನು ಮಾಡ್ಲಿಕ್ಕೆ ಕಷ್ಟ ಉಂಟು, ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ ಅಂತ ಮನುಷ್ಯ ಅಮರನಾಥ್ ಶೆಟ್ಟರ್. ಹಾಗೆ ನನ್ನ ಸಹಕಾರಿ ಕ್ಷೇತ್ರದಲ್ಲಿ ನನ್ನ ರಾಜೇಂದ್ರ ಕುಮಾರ್ ನನಗೆ ನಾನು ನಿಮ್ಮ ಹತ್ರ ಹೇಳಿದಲ್ಲ, ನನ್ಗೆ ಅವ್ರ ಅಣ್ಣನಾಗಿ ಅವರು. ಯಾಕಂದ್ರೆ ಏನಿದ್ರು ನಾವು ನಮ್ಮೊಳಗೆ ಒಂದು ಚರ್ಚೆ ಮಾಡಿ ನಾವು ಇಲಾವರಿ ಮಾಡಿ. ಈಗ ನೋಡಿ, ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ತಮ್ಮ ಈ ಎಲ್ಲ ಉತ್ತರಗಳಲ್ಲಿ. ಈಗ ತಾವು ಕಾಂಗ್ರೆಸ್ನೊಟ್ಟಿಗೆ ಇದ್ದೀರಿ, ಅಂದ್ರೆ ರಾಜೇಂದ್ರ ಕುಮಾರ್ ಅವ್ರ ಜೊತೆಗೆ ಇದ್ದೀರಿ. ಈ ಕಡೆ ದಳದ ಅಮರನಾಥ್ ಶೆಟ್ಟರ್ ಬಗ್ಗೆ ಹೇಳಿದ್ರಿ, ಈ ಕಡೆ ಹೋದ್ರೆ ಬಿಜೆಪಿ ಒಟ್ಟಿಗೆ ಇದ್ದೀರಿ. ಈಗ ತಾವು ಎಲ್ಲರೂ ಒಟ್ಟಿಗೆ ಇರುವಾಗ ಈ ರಾಜಕೀಯ ಕ್ಷೇತ್ರದಲ್ಲಿ ಈಗ ಏನು ಕೇಳಿದ್ರೆ ಆಗಿನ ರಾಜಕೀಯ ಕ್ಷೇತ್ರವೇ ಬೇರೆ. ಯಾಕಂದ್ರೆ ಒಂದಿಷ್ಟು ಸಿದ್ಧಾಂತಗಳಿತ್ತು, ಮತ್ತೆ ಏನಿದ್ರು ಕೂಡ ಈಗದಷ್ಟು ಮೈನಸ್ ಇರಲಿಲ್ಲ, ಇತ್ತು ಪ್ಲಸ್ ಇತ್ತು. ಬಟ್ ಈಗ ತಾವು ಎಲ್ಲರೊಟ್ಟಿಗೆ ಬ್ಯಾಲೆನ್ಸ್ ಇದ್ದನ್ನು ಹೇಳಿದ್ರೆ ತಮ್ಮನ್ನು ಒಂದು ರೀತಿಯ ಆರೋಪದ ಹಾಗೆ ನೋಡುವಂಥದ್ದು, ತಮ್ಮನ್ನು ಒಂದು ರೀತಿಯ ದೃಷ್ಟಿಯಿಂದ ನೋಡುವಂಥದ್ದು ಈಗ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಿದೆ. ಈಗ ಇಂತಹ ದೃಷ್ಟಿಗಳು ತಮ್ಮ ಮೇಲೆ ಬೀಳಲಿಲ್ವಾ? ನೋಡಿ, ನಾನು ದಳದಲ್ಲಿ ಸಪೋರ್ಟ್ ಮಾಡಿ, ನಾನು ಯಾವ್ದಕ್ಕ ಒಂದ್ಸಲ ಓಟಿನ ಫಸ್ಟ್ಗೆ ದಳದಲ್ಲಿ ನಿಂತ ನಿಮ್ಮ ಹತ್ರ ಹೇಳಿದೆ ನಾನು. ಮತ್ತೆ ನನ್ಗೆ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ದಳ ಇರ್ಲಿ, ನಮ್ಗೆ ಯಾರಲ್ಲಿ ಕೂಡ ದ್ವೇಷ ಇಲ್ಲ, ನಾನು ದ್ವೇಷ ಮಾಡುವುದಿಲ್ಲ. ಯಾಕಂದ್ರೆ ನಮ್ಗೆ ರಾಜಕೀಯದ ಇಂಟ್ರೆಸ್ಟ್ ಇಲ್ಲ. ಈಗ ನೀವ್ ಹೇಳಿದ್ರಿ ಬಿಜೆಪಿಯಲ್ಲಿ ನೀವು ಇದ್ದೀರಿ ಅಂತ ಹೇಳಿದ್ರಿ, ಸಪೋರ್ಟ್ ಖಂಡಿತ. ಈಗ ನೋಡಿ, ಒಂದು ಕಾಲದಲ್ಲಿ ನಮ್ಗೆ ಕಾರ್ಕಳಕ್ಕೆ ಯಾರು ನನ್ನನ್ನು ಓಟಿಗೆ ನಿಲ್ಸ್ಬೇಕಂತ ಭಾರಿ ಪ್ರಯತ್ನ ಮಾಡ್ತಾರೆ, ನಿಮ್ಗೆ ಗೊತ್ತಿರೋದು. ನಾನು ನಿಲ್ಲುದು ಅಂತ ಹೇಳಿದೆ. ಕಡೆಗೆ ಸುನೀಲ್ ಕುಮಾರ್ ನಿಲ್ಲಿಸುವಂತ ಒಂದು ಅಲ್ಲಿ ಬಂತು. ನಾನು ಸಪೋರ್ಟ್ ಮಾಡಿದೆ ಅವ್ರಿಗೆ. ಯಾಕಂದ್ರೆ ನಾನು ನಿಲ್ಲುದಿಲ್ಲರಾದ್ರೂ ಒಂದು ಬಿಡ್ಲಿಕ್ಕೆ ಆಗ್ತದೆ ನಮ್ಗೆ. ಅದೇ ಅವರಿಗೆ ನಾನು ಸಪೋರ್ಟ್ ಮಾಡಿದ, ಹೌದು ಖಂಡಿತ, ಅದು ಇಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆಗ ಗೋಪಾಲ್ ಭಂಡಾರಿ ಕೂಡ ನಾನು ಮೊದಲು ನಾವು ಒಟ್ಟಿಗಿದ್ದವರು, ಒಂದು ಅಕ್ರಮ ಸಕ್ರಮ ಸಮಿತಿಯಲ್ಲಿ ನಾವು ಒಟ್ಟಿಗಿದ್ದವರು. ನಮ್ಗೆ ಅವರ ಮೇಲೆ ಕೂಡ ಪ್ರೀತಿ ಇತ್ತು. ಅವರು ಮತ್ತೆ ತೀರಿ ಹೋದ್ರು. ನಮ್ಗೆ ಒಳ್ಳೆಯ ಒಬ್ಬ ಕ್ಯಾಂಡಿಡೇಟ್ ಬೇಕಂತ ದೃಷ್ಟಿಯಲ್ಲಿ ನಾವು ಮಾಡಿದ್ದು. ಆದ್ರೆ ರಾಜಕೀಯದ ವಿಷಯ ಅಲ್ಲ. ನಾನು ಯಾವುದೇ ರಾಜಕೀಯದಲ್ಲಿ ಯಾವ ಮೆಂಬರ್ ಆಗ್ಲಿಲ್ಲ. ನಾನು ಇಲ್ಲ, ಬಿಜೆಪಿಯಲ್ಲಿ ಇರ್ಲಿಲ್ಲ, ಯಾವುದ್ರಲ್ಲ. ಈಗ ನಾನು ಕಾರ್ಕಳ ತಾಲೂಕು ನಾನು ಯಶವಂತ ಪರಿಷತ್ ಅಧ್ಯಕ್ಷನಾಗಿದ್ದೆ. ಆಗ ನನ್ಗೆ ಏನ್ ಮಾಡ್ಬೇಕಾಗ್ತದೆ, ಈಗ ಯಶವಂತ ಪರಿಷತ್ ಏನು ಮಾಡ್ತದೆ ಅಂದ್ರೆ ಸ್ವಲ್ಪ ಬಿಜೆಪಿ ಸಪೋರ್ಟ್ ಮಾಡ್ತದೆ, ಹಿಂದೂ ಪರ ಹೋರಾಟವನ್ನು ಮಾಡುವಂತ ಸಂಸ್ಥೆ ಅದು, ನಿಮ್ಗೆ ಗೊತ್ತಿರ್ಬೋದು. ಆದ್ರೆ ಆ ರೀತಿ ದೃಷ್ಟಿಯಲ್ಲಿ ನಾನು ಅವರಿಗೆ ಸಪೋರ್ಟ್ ಮಾಡಿದ, ಹೌದು ಅಲ್ಲ ಅಂತ ಹೇಳಿ ನಾನು ಹೇಳಿಕ್ಕೆ ತಯಾರಿಲ್ಲ. ಗೋಪಾಲ್ ಭಂಡಾರಿಗೂ ಕೂಡ ನಾನು ಸಪೋರ್ಟ್ ಮಾಡಿದ್ದೇನೆ. ಯಾಕಂದ್ರೆ ಈಗ ಓಪನ್ ಆಗಿಂತದಲ್ಲ, ನನ್ಗೆ ಅವ್ರ ಹತ್ರ ಒಂದು ಕಮಿಟಿಯಲ್ಲಿ ನಾವು ಒಂದು 5 ವರ್ಷ ನಾವು ಒಟ್ಟಿಗಿದ್ದವರು. ಅವರಿಗೆ ಎದುರು ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ, ಹೇಳಿದ್ ನಾನು. ಹಾಗೆ ನನ್ಗೆ ಯಾವುದೇ ಪಕ್ಷ ಇರ್ಲಿ, ಬೇಕಾದ್ರೆ ಯಾವುದೇ ಪಕ್ಷದಲ್ಲಿ ಇದ್ದವ್ರು ಇರ್ಲಿ, ನಾನು ಯಾರ ಹತ್ರ ಕೂಡ ಕೋಪ ಮಾಡ್ಲಿಕ್ಕೆ, ವಿರೋಧ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ಗೆ ಯಾವುದೇ ಪಕ್ಷದ ನಾನು ಒಬ್ಬ ಮೆಂಬರ್ ಅಲ್ಲ, ಅದು ಯಾವುದೇ ಪಕ್ಷದಲ್ಲಿ ನಾನು ಸದಸ್ಯ ಆಗ್ಲಿಲ್ಲ, ಇಷ್ಟವೇ ಕೂಡ ಆಗ್ಲಿಲ್ಲ, ನಾನು ಹೇಳ್ತೇನೆ. ಆದ್ರೆ ನನ್ಗೆ ಏನು ಹೆದರಿಕೆ ಕೂಡ ಇಲ್ಲ, ಎಲ್ಲರೂ ಬೇಕು ನಮ್ಗೆ. ಯಾಕಂದ್ರೆ ನಾವು ಸರಿಯಾಗಿ ಬದುಕಬೇಕಾದ್ರೆ ಒಂದು ಸೈಡ್ ನಲ್ಲಿ ಇದ್ರೆ ನಮ್ಗೆ ಕಷ್ಟ ಆಗ್ತದೆ. ನಾವು ವ್ಯಾಪಾರ ಮಾಡ್ಕೊಂಡಿರ್ತೇವೆ, ಅದು ಕೂಡ ನಮ್ಮ ವ್ಯಾಪಾರ ಇರುವಾಗ ನಾವು ಎಲ್ಲರೂ ನಮ್ಗೆ ನಾವು ಬದುಕಬೇಕಲ್ಲ. ಹಾಗೆ ಆ ರೀತಿಯಲ್ಲಿ ರಾಜಕೀಯ ಬೇರೆ, ವ್ಯಾಪಾರ ಬೇರೆ ಹೇಳಿದ್ರು. ಹಾಗೆ ನೋಡಿ, ನಮ್ಗೆ ಅಮರನಾಥ್ ಶೆಟ್ಟರ್ ನಾನು ಯಾಕೆ ನಮ್ಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ, ಯಾಕಂದ್ರೆ ನನ್ ಪರ್ಸನಲ್ ಆಗಿ ಉಪಕಾರ ಮಾಡಿದಂತ ಹೇಳಿದಲ್ಲ ನಾನು. ನಮ್ಮ ಮಾರ್ನಾಡಿಗೆ ನನಗೆ ಹೈಸ್ಕೂಲ್ ಬೇಕಂತ ಹೇಳುವಾಗ ಅವರು ಆಯ್ತು ಭಾಸ್ಕರ ಕೊಟ್ಟೆ, ನಿಮಗೆ ನಾನು ಮಾಡಿಕೊಡ್ತೇನೆ. ನಾನು ಯಾಕೆ ಹೈಸ್ಕೂಲ್ ಮಾಡಿದ್ದೇನೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಒಂದು ಕಾಲದಲ್ಲಿ ಕಷ್ಟದಲ್ಲಿದ್ದಂತ ಮಕ್ಕಳು ಎಲ್ಲ ಇದ್ದಾರೆ, ಈಗ ಬೇರೆ ಅಷ್ಟು ಏನು ತೊಂದರೆ ಇಲ್ಲ. ಆ ಕಾಲದಲ್ಲಿ 10-20 ವರ್ಷಕ್ಕಿಂತ ಮೇಲಾಯ್ತು ನಾನು ಹೈಸ್ಕೂಲ್ ಮಾಡಿ. ಆ ಕಾಲದಲ್ಲಿ ಎಲ್ಲ ಕಾರ್ಕಳಕ್ಕೆ ಹೋಗ್ಬೇಕು, ಮುಡಿಬಿದಿಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಹೈಸ್ಕೂಲ್ ಮಾಡುವಂತ ರೀತಿಯಲ್ಲಿ ನಾನು ನಮ್ಮ ಅಮರನಾಥ್ ಶೆಟ್ಟರ್ ಹತ್ರ ಹೋಗಿ ಹೇಳಿದಾಗ, ನಾನು ಮಾಡಿಕೊಡ್ತೀನಿ, ಗಡಿಬಿಡಿ ಮಾಡಬೇಡ ನೀವು ಅಂತ ಹೇಳಿದ್ರು ನನಗೆ. ಹೇಳಿ 1 ವರ್ಷ ಆಗುವಾಗಲೇ ನನಗೆ ಪರ್ಮಿಷನ್ ತಂದೆಲ್ಲ ಕೊಟ್ಟರು.
ಅಲ್ಲಿ ಆಗ ಶಾಲೆ ಕಟ್ಟುದಂದ್ರೆ ಸುಲಭದ ವಿಷಯ ಬಹಳಷ್ಟು ಅನಿವಾರ್ಯ ಇತ್ತು. ಹೌದು. ಮತ್ತೆ ನಿಜವಾಗಿ ಬೇಕು ನಮ್ಗೆ ಅಲ್ಲಿ. ಆ ಕಡೆಗೆ ನಾನು ಎಂತ ಮಾಡಿದೆ, ನನ್ನ ಮನೆ ಹತ್ತಿರವೇ ಒಂದು 500 ಮೀಟರ್ ಆಗ್ಬೋದು ಅಷ್ಟೇ, ಗೊತ್ತು, ನೀವು ನೋಡಿರ್ಬೋದು. ನಾನು ಕಡೆಗೆ ಹೈಸ್ಕೂಲ್ ಮತ್ತೆ ಅವನ ಶೆಟ್ಟಿ ಹೇಳಿದ್ರು, ನೀವು ಕೂಡ ಬಿಲ್ಡಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರು. ನಾನೇ ಅಷ್ಟು ದೊಡ್ಡ ಬಿಲ್ಡಿಂಗ್ ಹೇಗೆ ಮಾಡುದು ಅಂತ ಕೇಳುವಾಗ, ಇಲ್ಲ ನಿಮ್ಗೆ ಮಾಡ್ಲಿಕ್ಕೆ ತಾಕತ್ತು ಉಂಟಂತ ಹೇಳಿದ್ರು. ಮತ್ತೆ ಕಡೆ ಒಂದು ಜಾಗವನ್ನು ನೋಡಿ 3-4 ಎಕರೆ ಜಾಗ ನನ್ನ ಮನೆ ಈಚೆ ಒಂದು ಸರ್ಕಾರಿ ಸ್ಥಳ ಇತ್ತು, ಅದನ್ನೆಲ್ಲ ಲೆವೆಲ್ ಮಾಡಿಸಿ ನಾನು ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ರೂಮ್ ಇದ್ದು ಅವರು ಹಣ ಕೊಟ್ರು ನಮ್ಗೆ ಆ ಕಾಲದಲ್ಲಿ ಅವರ ಫಂಡಿನಿಂದ. ಮತ್ತೆಲ್ಲ ನಾನೇ ಮಾಡಿ ಆಗ ಕಟ್ಟಿದ್ದು ಉಂಟು. ಆ ನಂತರ ಫಂಡ್ ಕೂಡ ಬಂತು. ಮತ್ತೆ ನಾವೊಂದು 10 ವರ್ಷ ಆಗುವ ಒಂದು ಬಿಲ್ಡಿಂಗ್ ಅನ್ನು, ಹಾಲ್ ಇದೆಲ್ಲ ಈಗ ನೀವು ನೋಡಿರ್ಬೋದು, ಫುಲ್ ಸೆಟಪ್ ಆಗಿ ಮಾಡಿದಂತ ನಮ್ದು ಹೈಸ್ಕೂಲ್ ನೋಡಿ. ಇಷ್ಟವರೆಗೆ 26 ವರ್ಷದಲ್ಲಿ 26 ವರ್ಷ ಆಯ್ತು. ಇಲ್ಲಿವರೆಗೂ ಕೂಡ ನನ್ನ ಹೈಸ್ಕೂಲ್ ನಲ್ಲಿ 100% ರಿಸಲ್ಟ್ 9 ಸಲ ನಮ್ಮ ಹೈಸ್ಕೂಲ್ ಬಂದಿದೆ. ಹಳ್ಳಿಯ ಹೈಸ್ಕೂಲ್ ಕನ್ನಡ ಮೀಡಿಯಂ 9 ಸಲ ಬಂದಿದೆ. ನಂತರ 90 ಎಬವ್ ನಮ್ಮಲ್ಲಿ ಬಂದಂತ ಮಾರ್ಕ್ 90 ಎಬವ್% ಬಂದಿದೆ. ಇದಕ್ಕೆ ಕಾರಣ ಯಾರಂದ್ರೆ ನಾನೇ ಕಾರಣ ಅಲ್ಲ, ಅಲ್ಲಿಯ ಟೀಚರ್ಸ್ನವರು. ಅಲ್ಲಿ ಯಾವ ಟೀಚರ್ಸ್ ಕೂಡ ಬರ್ಲಿ, ಅವರು ಒಳ್ಳೆಯವರು ಬರ್ತಾರೆ, ಅದು ನನ್ನ ಪುಣ್ಯ. 20 ವರ್ಷ ಆದ ಟೀಚರ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಅದು ಹೇಗಿದ್ದಾರೆ ಅಂತ ನೀವು ಎಣಿಸಿರ್ಬೋದು. ಅದು ಹೇಗೆ ಅಂತ ಗೌರ್ಮೆಂಟ್ ಸ್ಕೂಲ್ ನಾನು ಎಂತ ಮಾಡ್ತೇನೆ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ನೋಡ್ತೇನೆ, ನಮ್ಮ ಸಂಬಂಧಿಕರಂತ ನೋಡ್ತೇನೆ ಆ ದೃಷ್ಟಿಯಲ್ಲಿ. ಮತ್ತೆ ಮಕ್ಕಳು ಕೂಡ ಅಲ್ಲಿ ದೊಡ್ಡವರ ಮಕ್ಕಳೆಲ್ಲ ಬರೋದು ಕಮ್ಮಿ. ಯಾಕಂದ್ರೆ ನಿಮ್ಗೆ ಗೊತ್ತು, ಈಗ ಇಂಗ್ಲಿಷ್ ಮೊದಲೇ ಫುಲ್ ಮಕ್ಕಳು ನಮ್ಗೆ ಇದ್ರು. ಈಗ ಸ್ವಲ್ಪ ಮಕ್ಕಳೆಲ್ಲ ಕಮ್ಮಿ ಆಗಿದ್ದಾರೆ. ಅಂದ್ರೆ ನಮ್ಮಲ್ಲಿ ಕನ್ನಡ ಮೀಡಿಯಂ, ಈಗ ಇಂಗ್ಲಿಷ್ ಮೀಡಿಯಂ ಬೇಕು ಅವರಿಗೆ. ಈಗ ಕನ್ನಡ ಇಂಗ್ಲಿಷ್ ಮೀಡಿಯಂ ಕೂಡ ಮಾಡುವಂತ ಯೋಚನೆಯಲ್ಲಿ ನಾನು ಇದ್ದೇನೆ. ಯಾಕಂದ್ರೆ ಇಲ್ಲದ್ರೆ ನಮ್ಗೆ ಮಕ್ಕಳು ಬರೋದಿಲ್ಲ. ಆದ್ರಿಂದ ವಿದ್ಯಾಭ್ಯಾಸಕ್ಕೂ ಕೂಡ ನಾನು ಒತ್ತು ಕೊಟ್ಟಿದ್ದೇನೆ. ಆದ್ರಿಂದ ನನ್ನ ಜೀವನದಲ್ಲಿ ನಾನು ಎಲ್ಲ ಕೃಷಿಯಲ್ಲಿ ಕೂಡ ಹಾಗೆ, ವಿದ್ಯಾಭ್ಯಾಸದಲ್ಲಿ, ಈಗ ಎಜುಕೇಶನ್ ಅಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ನನ್ನ ಕೆಲಸ ಮಾಡಿದ್ದೇನೆ. ನಾನು ಎಲ್ಲ ರೀತಿಯಲ್ಲಿ ನನ್ನಿಂದ ಎಷ್ಟು ಸಾಧ್ಯತೆ ಉಂಟು ಅಷ್ಟು ಕೆಲಸವನ್ನು ನಾನು ಮಾಡಿದೆ. ಸಹಕಾರಿದಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾನು ಮೊನ್ನೆ ಸಲ ನಿಮ್ಮ ಹತ್ರ ಹೇಳಿದ್ದೇನೆ. ಆದ್ರಿಂದ ನನಗೆ ಒಂದು ಸಮಾಧಾನ ಏನಂದ್ರೆ, ನನ್ನ ಜೀವನದಲ್ಲಿ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಆದ್ರೂ ಕೆಲಸ ನಾನು ಮಾಡಿದ್ದೇನೆ ಅಂತ ನನಗೆ ನಿಜವಾಗಿ ಆದ್ರೆ ನನಗೆ ತೃಪ್ತಿ ಇದೆ. ನೋಡಿ ವಾಸಗೌಡ್ರೆ, ಕಳೆದ ಕೆಲವು ವರ್ಷಗಳನ್ನು ನಾವು ಅವಲೋಕನ ಮಾಡಿದ್ರೆ ಆಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಜನರಿಗೆ ಸಾಲ ಕೊಡ್ಲಿಕ್ಕೆ ಬಹಳಷ್ಟು ಹಿಂದಕ್ಕೆ ಆಗ್ತಿದ್ವು. ಸರ್ಟಿಫಿಕೇಟ್, ಅರ್ಜಿ ತನ್ನಿ, ಇದು ತನ್ನಿ, ದಾಖಲೆಗಳನ್ನೆಲ್ಲ ಕೇಳ್ತಾ ಇದ್ವು. ಆಗ ಬಹಳಷ್ಟು ಪ್ರಬಲ ಆದ್ದು ಈ ಸಹಕಾರಿ ಕ್ಷೇತ್ರ. ಯಾಕಂದ್ರೆ ಅವರು ಗ್ರಾಮೀಣ ರೈತರಿಗೆ ಕೊಟ್ಟರು, ಜನರಿಗೆ ಸಾಲ ಕೊಟ್ಟರು, ಸಾಲ ಕೊಟ್ಟುಕೊಂಡು ಜನರ ಅಭಿವೃದ್ಧಿಗೆ ಪೂರಕ ಆದ್ರು. ಈಗ ಇವತ್ತು ಏನಾಗಿದೆ ಕೇಳಿದ್ರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಲೋನ್ ಕೊಡ್ತಾ ಇದ್ದಾರೆ. ಇದು ಸಹಕಾರಿ ರಂಗ ಇವತ್ತಿನವರೆಗೂ ಕೂಡ ರೈತರನ್ನು ತಮ್ಮ ಪಾಲಿಗೆ ಇಟ್ಕೊಂಡಿದೆ. ಈಗ ತಾವು ಜನರಿಗೆ ಈ ನಮ್ಮ ಸಹಕಾರಿ ರಂಗದ ಸಾಲ ಜೊತೆಗೆ ಸಹಕಾರಿ ರಂಗದಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ತಾವು ಹೇಳ್ತೇವೆ. ನನ್ಗೆ ಕೂಡ ಗೊತ್ತಿದ್ದ ಹಾಗೆ ನಾನು ಹೇಳ್ತೇನೆ ನಿಮಗೆ, ನ್ಯಾಷನಲ್ ಬ್ಯಾಂಕಿಗೆ ನಾನು ಇಷ್ಟವರೆಗೆ ಸಾಲ ತೆಗೆದುಕೊಂಡದ್ದು ಕೂಡ ಇಲ್ಲ, ಹೋದದ್ದು ಕೂಡ ಇಲ್ಲ. ಯಾಕಂದ್ರೆ ಅವರು ಮಾಡುವಂತ ರೀತಿ, ಈಗ ನನ್ಗೆ ಬಿಡಿ, ಬೇರೆಯವರಿಗೆ ಕೂಡ ಅಲ್ಲಿ ಮಾಡುವಂತ ರೀತಿ ಉಂಟಲ್ಲ, ಅದೊಂದು ಒಳ್ಳೆಯ ರೀತಿಯಲ್ಲಿ ಅವರು ಕಸ್ಟಮರ್ಗೆ ಅವರು ಉಪಕಾರ ಮಾಡುವಂತ ರೀತಿಯಲ್ಲಿ ಇಲ್ಲ ಅವರು. ಅದಕ್ಕೆ ನನಗೆ ನೋಡಿ ಬೇಸರ ಆಯ್ತು. ಅದಕ್ಕೆ ಏನಾಯ್ತು ಅಂದ್ರೆ, ಅಧ್ಯಕ್ಷರ ಹತ್ರ ಹೇಳಿದೆ ನಾನು, ನೋಡಿ ನಮ್ಗೆ ಒಂದು ಸಹಕಾರಿ ಸಂಸ್ಥೆ, ಒಂದು ಒಳ್ಳೆಯ ಸಹಕಾರಿ ಸಂಸ್ಥೆ ಬೇಕು ಅಂತ ಹೇಳುವಾಗ, ಅದಕ್ಕೆ ಏನ್ ಮಾಡ್ಬೇಕು ಎಲ್ಲ ನನ್ಗೆ ಅಭಿಪ್ರಾಯವನ್ನು ಎಲ್ಲ ಕೊಟ್ಟು, ನಾನು ಅದಕ್ಕೆ ಆ ನಂತರ ನಾನು ಇಲ್ಲಿ ಸಹಕಾರಿ, ನಮ್ಮ ಬೆಳವಾಯಿ ಸಹಕಾರಿ ಬ್ಯಾಂಕ್ ನಲ್ಲಿ ಡೈರೆಕ್ಟರ್ ಆಗುವಲ್ಲಿ ಆಗ್ಲೂ ಕೂಡ ನನ್ನ ಮಾಡಿದ್ದ ಅವರೇ, ಯಾರು ಮರೆ ಮಾಡಿದ್ರು. ಆ ನಂತರ ನೋಡಿ ಇವತ್ತಿಗೆ ಆ ಬ್ಯಾಂಕ್ ನಾನು ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳಿದೆ, 23 ಕೋಟಿ ಇದ್ದಂತ ಈಗ 300 ಕೋಟಿ 3,26 ಲಕ್ಷ ಡೆಪಾಸಿಟ್ ನಮ್ಮಲ್ಲಿ ಆಗಿದೆ. ಆಯ್ತು, ಲಾಭ ಆಗಿದೆ. 108 ಕೋಟಿ ನಮ್ಮಲ್ಲಿ ಈಗ ಡೆಪಾಸಿಟ್ ಉಂಟು ಹೇಳಿದ್ ನಾನು. ಅದರಲ್ಲಿ 87 ಕೋಟಿವರೆಗೆ ನಾವು ಸಾಲವನ್ನು ಕೊಟ್ಟಿದ್ದೇವೆ. ನೋಡಿ ನಮ್ಗೆ 3 ಕೋಟಿ ಚಿಲ್ಲರೆ 327 ಲಕ್ಷ ರೂಪಾಯಿ ನಮ್ಗೆ ಪ್ರಾಫಿಟ್ ಬರ್ತಾ ಉಂಟು ವರ್ಷಕ್ಕೆ. ಹೇಳಿದ ನಾನು, ಇಷ್ಟು ಜನರಿಗೆ ನಾವು ಸಾಲ ಕೊಟ್ಟಿದ್ದೇವೆ. ಯಾಕೆ ಸಾಲ ಕೊಟ್ಟು ಕೂಡ ನಮ್ಗೆ ಒಳ್ಳೆಯ ರಿಸಲ್ಟ್ ಉಂಟು. ನಮ್ಗೆ ಏನು ಒಂದು ಪಾರ್ಟಿ ಎದ್ದು ಈ ವರ್ಷ ಬರ್ಲಿಕ್ಕೆ ಇಲ್ಲ ಇದ್ರೆ 100% ರಿಕವರಿ ನಮ್ದು ಆಗ್ತಾ ಇತ್ತು, ಏನು ನಮ್ಗೆ ತೊಂದರೆ ಇಲ್ಲ. ನೋಡಿ, ಇಂಥ ಒಂದು ಬ್ಯಾಂಕ್ ಈ ಸೊಸೈಟಿ ಆದ್ರಿಂದ ಜನರಿಗೆ ತುಂಬಾ ಉಪಕಾರ ಆಯ್ತು. ನ್ಯಾಷನಲ್ ಬ್ಯಾಂಕಿಗೆ ಹೋದ್ರೆ ನಮ್ಮನ್ನು ಹೇಳುವವರು ಅಲ್ಲಿ ಯಾರು ಇಲ್ಲ ನಮ್ಗೆ.
ಆದ್ರಿಂದ ನಾನು ಒತ್ತು ಕೊಟ್ಟದ್ದು ಸೊಸೈಟಿಗೆ ಯಾಕೆ ಒತ್ತು ಕೊಟ್ಟದಂದ್ರೆ ಅದಕ್ಕೋಸ್ಕರ ನಾವು ಒತ್ತು ಕೊಟ್ಟದ್ದು ಹೇಳಿದ್ ನಾನು. ಆಗ ನಮ್ಮ ಅಧ್ಯಕ್ಷರು ಕೂಡ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಯಾವುದೇ ಹೇಳಿದ್ರು ಅದು ಬಿಡುದಿಲ್ಲ. ಹೋದ ವರ್ಷ ನಾವು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ದೇವೆ, ನೀವು ನೋಡಿರ್ಬೋದು ನಮ್ಮ ಸೊಸೈಟಿ, ಅಷ್ಟು ಒಳ್ಳೆ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೇವೆ. ಅಧ್ಯಕ್ಷರೇ ಉದ್ಘಾಟನೆಯನ್ನು ಮಾಡಿದ್ದಾರೆ ಹೇಳಿದ್ ನಾನು. ಆದ್ರಿಂದ ಸಹಕಾರ ಸಂಸ್ಥೆ ಅದು ಸಹಕಾರಿ ಸಂಸ್ಥೆ ಒಂದು ಒಳ್ಳೇದಾಗಬೇಕಂದ್ರೆ ಜನರ ಆಶೀರ್ವಾದ ಬೇಕು. ಈಗ ನಮ್ಗೆ ಜನರ ಆಶೀರ್ವಾದ ಬೇಕು, ನಮ್ಮ ಅಧ್ಯಕ್ಷರ ಆಶೀರ್ವಾದದಿಂದ ಇಷ್ಟು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನನ್ಗಾಯ್ತು. ಇದು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಭಾಸ್ಕರ್ ಕೋಟ್ಯಾನ್ರ ಒಂದಷ್ಟು ಮಾಹಿತಿಗಳ ಸಂದರ್ಶನ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.